ಇಡೀ ವಿಶ್ವಕ್ಕೆ ಮೆಚ್ಚುವ ರೀತಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವರ ನೇತೃತ್ವದಲ್ಲಿ ಈ ದೇಶ ಮುನ್ನಡೆಯಬೇಕಾಗಿದೆ. ಕರ್ನಾಟಕದಲ್ಲೂ ಸಹ ಜನ ಇವತ್ತಿನ ಆಡಳಿತ ವೈಖರಿ ಬಗ್ಗೆ ಬೇಸತ್ತಿದ್ದಾರೆ, ಬದಲಾವಣೆಗೆ ಆತುರಿತಾ ಇದ್ದಾರೆ. ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಹಗಲು ರಾತ್ರಿ ರಾಜ್ಯದ ಉದ್ದಗಲಿಗೆ ಪ್ರವಾಸ ಮಾಡಿ ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತರುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಗಣಪತಿಯ ಒಂದು ಆಶೀರ್ವಾದದಿಂದ, ಜನರ ಆಶೀರ್ವಾದದಿಂದ ಈಡೇರಲಿ ಅಂತೇಳಿ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಇವತ್ತಿನ ಭೇಟಿ ವಿಶೇಷ ಏನು ಸರ್? ನನ್ನ ಅಪರೂಪದ ಒಂದು ದರ್ಶನ ಮಾಡುವಂತ ಒಂದು ಸುವರ್ಣ ಬರಗಾಲ ಇದೆ, ಮಳೆ ಬೆಳೆ ಬರಗಾಲ ಇರೋದ್ರಿಂದ ಮಳೆ ಬೆಳೆ ಈ ರಾಜ್ಯದಲ್ಲಿ ಹಿಂದೆಂದೂ ಕಾಣದ ಭೀಕರ ಬರಗಾಲ, ಮಳೆ ಇಲ್ಲ, ಕೆರೆಕಟ್ಟೆಗಳು ನೀರಿಲ್ಲ, ಜಲಾಶಯಗಳು ನೀರಿಲ್ಲ, ಜನ ಸಂಕಷ್ಟದಲ್ಲಿ ನರಳುತ್ತಾ ಇದ್ದಾರೆ. ಆ ವಿಘ್ನೇಶ್ವರನ ದಯೆಯಿಂದ ಇನ್ನಾದರೂ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಿ ಕೆರೆಕಟ್ಟೆ ಉಳ್ಕೊಂಬಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಧನ್ಯವಾದ ಸರ್. ರಾಜ್ಯ ಸರ್ಕಾರ ಬರಗಾಲನ ಎದುರಿಸ್ತಾ ಇದೆಯಾ ಸರ್, ಅಥವಾ ಹೆಂಗೆ ವಿಫಲ ಆಗಿದೆ? ಆ ಬಗ್ಗೆ ಯಾವುದೇ ಚಿಂತನೆ ಇದುವರೆಗೂ ಮಾಡಿಲ್ಲ. ಇವತ್ತೇನೋ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಆದರೆ ಇದುವರೆಗೂ ಯಾವ ತ್ವರಿತಗತಿಯಲ್ಲಿ ಬರಗಾಲದ ಸಮಸ್ಯೆಯನ್ನು ಬಗೆಹರಿಸಿ ರೈತರ ಕಣ್ಣೀರನ್ನು ಒರೆಸಿ ಅವರ ನೆಮ್ಮದಿಯಿಂದ ಬದುಕಕ್ಕೆ ಬೇಕಾದ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ. ಎಲ್ಲ ಕಡೆ ಕುಡಿಯೋ ನೀರಿನ ಹಾಹಾಕಾರವು ಪ್ರಾರಂಭ ಆಗಿದೆ. ಯಾವುದಕ್ಕೂ ಈ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಇನ್ನಾದರೂ ಇದಕ್ಕೆ ಸ್ಪಂದಿಸಲಿ ಅಂತ ಒತ್ತಾಯ ಮಾಡ್ತೇನೆ. ಸರ್, ವಿರೋಧ ಪಕ್ಷವಾಗಿ ಬಿಜೆಪಿ ಏನ್ ಮಾಡುತ್ತೆ ಸರ್? ವಿರೋಧ ಪಕ್ಷವಾಗಿ ಬಿಜೆಪಿ ಏನ್ ಮಾಡುತ್ತೆ ಸರ್? ವಿರೋಧ ಪಕ್ಷವಾಗಿ ಜನರಲ್ಲಿ ಜಾಗೃತಿ ಮೂಡಿಸುವಂತ ಮತ್ತು ಈ ಸರ್ಕಾರದ ಈ ಒಂದು ಜನ ವಿರೋಧಿ ನೀತಿ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದೇವೆ. ರಾಜ್ಯದ ಉದ್ದಗಲಿಕ್ಕೆ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ. ಬರುವಂತ ದಿವಸಗಳು ಒಳ್ಳೇದಾಗಲಿ ಅಂತ ದೇವರಲ್ಲಿ ಬಿಡದಿ ಟೌನ್ಶಿಪ್ ವಿಚಾರದ ನಿಮ್ ಬಿಜೆಪಿ ಸ್ಟ್ಯಾಂಡ್ ಏನಿದೆ? ಜೆಡಿಎಸ್ ಪ್ರತ್ಯೇಕ ಹೋರಾಟ ಮಾಡ್ತಾ ಇದೆ. ಬಿಜೆಪಿ ಬಿಡದಿ ಟೌನ್ಶಿಪ್ ವಿಜಯಣ್ಣ ಪಾದಯಾತ್ರೆಗೆ ಈಗಾಗಲೇ ವಿಜಯೇಂದ್ರ ಅವರು ಪಾದಯಾತ್ರೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಜನರ ಅಪೇಕ್ಷೆಗೆ ತಕ್ಕಂತೆ ಒಂದು ತೀರ್ಮಾನ ಆಗಲಿ ಅಂತೇಳಿ ಭಾವಿಸ್ತೀನಿ. ನಮಸ್ಕಾರ.